ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಬರೋ ಲಾಗ್ಸ್ ಕನ್ನಡ. ನನ್ನ ಡೆಲಿವರಿ ಆದ್ಮೇಲೆ ನಾನು ಯಾವುದೇ ತರಹದ ವ್ಲಾಗ್ಸ್‌ನ ಅಪ್ಲೋಡ್ ಮಾಡೋಕೆ ಆಗಿರ್ಲಿಲ್ಲ. ವ್ಲಾಗ್ಸ್ ಮಾಡೋದ್ರಿಂದ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಐ ಆಮ್ ಸೋ ಸಾರಿ. ತುಂಬಾ ವೇಟ್ ಮಾಡಿಸಿದ್ದಕ್ಕೆ. ಇದು ನನ್ನ ಡೆಲಿವರಿ ಲಾಗ್. ಮಾರ್ಚ್ 3 ಮಾರ್ನಿಂಗ್ 2:00ಗೆ ನನಗೆ ಪೇನ್ ಸ್ಟಾರ್ಟ್ ಆಗಿತ್ತು. ಮೋಸ್ಟ್ಲಿ ಫಾಲ್ಸ್ ಲೇಬರ್ ಪೇನ್ ಇರ್ಬೋದು ಅಂತ ಅನ್ಕೊಂಡ್ವಿ. ಬಟ್ ಮಾರ್ನಿಂಗ್ 6:00 ಆದ್ರೂ ಕೂಡ ಪೇನ್ ಕಡಿಮೆ ಆಗಿರ್ಲಿಲ್ಲ. ಪೇನ್ ಜಾಸ್ತಿ ಆಗ್ತಾನೆ ಹೋಯ್ತು. ಸೊ ಹಾಸ್ಪಿಟಲ್‌ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡ್ ಕ್ಯಾಬ್ ಬುಕ್ ಮಾಡ್ತೀನಿ, ಕ್ಯಾಬಲ್ಲಿ ಹೋಗೋಣ ಅಂದ್ರು. ಬಟ್ ನಾನು ಇಲ್ಲ ಬೈಕಲ್ಲೇ ಬರ್ತೀನಿ ಅಂತ ಹಠ ಮಾಡ್ದೆ. ಸೊ ಬೈಕಲ್ಲೇ ಹೋದ್ವಿ. ಹಾಸ್ಪಿಟಲ್‌ಗೆ ಹೋದ್ಮೇಲೆ ಡಾಕ್ಟರ್ ಎಕ್ಸಾಮಿನ್ ಮಾಡಿ ಅಡ್ಮಿಟ್ ಆಗ್ಬೇಕು ಅಂದ್ರು. ನನಗೆ ಆಲ್ರೆಡಿ 2 ಟೈಮ್ಸ್ ಬೇಬಿ ಮೂವ್ಮೆಂಟ್ಸ್ ಗೊತ್ತಾಗ್ತಿಲ್ಲ ಅಂತ ನಾನು ಕಂಪ್ಲೇಂಟ್ ಮಾಡಿದ್ರಿಂದ ಡಾಕ್ಟರ್ ಅಡ್ಮಿಟ್ ಆಗು ಲೇಬರ್ ಇಂಡ್ಯೂಸ್ ಮಾಡೋಣ ಅಂದ್ರು. ನಾವು ಕೂಡ ಓಕೆ ಅಂತ ಅಡ್ಮಿಟ್ ಆದ್ವಿ. ನಂತರ ಡೈಟಿಷಿಯನ್ ಬಂದು ಕನ್ಸಲ್ಟೇಷನ್ ಮಾಡಿ ನನಗೆ ಬ್ರೇಕ್‌ಫಾಸ್ಟ್ ಕಳ್ಸಿಕೊಟ್ರು. ಇಡ್ಲಿ ಸಾಂಬಾರ್ ಚಟ್ನಿ ಹಸ್ಬೆಂಡ್ ತಿನ್ಸಿದ್ರು. ನಂತರ ಡಾಕ್ಟರ್ ಬಂದು ಫಸ್ಟ್ ಶಾರ್ಟ್ ಲೇಬರ್ ಜೆಲ್ ಇಂಜೆಕ್ಷನ್ ಮಾಡಿದ್ರು. ಇದಾದ್ಮೇಲೆ ನನಗೆ ತುಂಬಾ ಸ್ಟ್ರಾಂಗ್ ಪೇನ್ ಸ್ಟಾರ್ಟ್ ಆಯ್ತು. ಹಸ್ಬೆಂಡ್‌ಗೆ ಟಿಫನ್ ಮಾಡ್ಕೊಂಡು ಬರೋಕೆ ಹೇಳ್ದೆ. ಬಟ್ ಅವರು ನಾನು ಪೇನ್ಸ್ ತಡ್ಕೊಳ್ಳೋದು ನೋಡಿ ಬೇಜಾರ್ ಮಾಡ್ಕೊಂಡು ಹಸ್ವಿಲ್ಲ ಬೇಡ ಅಂತ ಹೇಳಿದ್ರು. ನಂತರ ನಮಗೆ ಹಾಸ್ಪಿಟಲ್ ಇಂದ ಒಂದು ಮೆಟರ್ನಿಟಿ ಫೋಟೋಶೂಟ್ ಕಾಂಪ್ಲಿಮೆಂಟರಿ ಇತ್ತು. ಬಟ್ ನನಗೆ ರೆಡಿ ಆಗೋಕೆ ಇಷ್ಟ ಇರಲಿಲ್ಲ. ಯಾಕೆ ಅಂದ್ರೆ ಪೇನ್ಸ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಸೊ ಹಾಸ್ಪಿಟಲ್ ಗೌನ್ ಅಲ್ಲೇ ಒಂದು ಫೋಟೋಶೂಟ್ ಮಾಡಿದ್ವಿ. ಯಾಕೋ ಗೊತ್ತಿಲ್ಲ ನನಗೆ ಲಿಟಲ್ ಹಾರ್ಟ್ಸ್ ಬಿಸ್ಕೆಟ್ ತಿನ್ಬೇಕು ಅಂತ ತುಂಬಾ ಕ್ರೇವಿಂಗ್ ಆಗ್ತಿತ್ತು. ಸೊ ಅದನ್ನ ತಿಂದೆ. ನಂತರ ಮಧ್ಯಾಹ್ನಕ್ಕೆ ಲಂಚ್ ಕಳ್ಸಿಕೊಟ್ರು. ಹಸ್ಬೆಂಡ್ ನನಗೆ ಊಟ ಮಾಡಿಸಿದ್ರು. ಅವ್ರಿಗೆ ಊಟ ಮಾಡೋಕೆ ಹೇಳಿದ್ರೆ ನಂಗೆ ಹಸ್ವಿಲ್ಲ ನೀನು ತಿನ್ನು ಅಂತ ತಿನ್ಸಿದ್ರು. ಮತ್ತೆ 6 ಅವರ್ಸ್ ಆದ್ಮೇಲೆ ಡಾಕ್ಟರ್ ಬಂದು ಎಕ್ಸಾಮಿನ್ ಮಾಡಿದ್ರು. ಬಟ್ ನನ್ನ ಸರ್ವಿಕ್ಸ್ 1 ಸೆಂಟಿಮೀಟರ್ ಮಾತ್ರ ಓಪನ್ ಆಗಿತ್ತು. ಅದಕ್ಕೆ ಸೆಕೆಂಡ್ ಶಾರ್ಟ್ ಜೆಲ್ ಇಂಜೆಕ್ಷನ್ ಮಾಡಿದ್ರು. ಪಾಪ ನನ್ನ ಹಸ್ಬೆಂಡ್ ನನ್ನ ಜೊತೆಲಿನೇ ಇದ್ರು. ಒಂದು ಕ್ಷಣ ಕೂಡ ನನ್ನ ಬಿಟ್ಟು ಎಲ್ಲೂ ಕೂಡ ಹೋಗ್ತಿರ್ಲಿಲ್ಲ. ಅದಾದ್ಮೇಲೆ ನಮ್ಮ ಅಕ್ಕ ಬಾವ ಬಂದ್ರು ಹಾಸ್ಪಿಟಲ್ಗೆ. 6 ಅವರ್ಸ್ ಆದ್ಮೇಲೆ ಮತ್ತೆ ಡಾಕ್ಟರ್ ಬಂದು ಎಕ್ಸಾಮಿನ್ ಮಾಡಿದಾಗ ಏನೂ ಇಂಪ್ರೂವ್ಮೆಂಟ್ ಇರಲಿಲ್ಲ. ಜಸ್ಟ್ 1 ಸೆಂಟಿಮೀಟರ್ ಅಷ್ಟೇ ಇತ್ತು. ಮತ್ತೆ ಮಿಡ್ ನೈಟ್ ಅಲ್ಲಿ ಲಾಸ್ಟ್ ಶಾರ್ಟ್ ಜೆಲ್ ಇಂಜೆಕ್ಷನ್ ಹಾಕಿದ್ರು. ಅದಾದ್ಮೇಲೆ ತುಂಬಾನೇ ಸ್ಟ್ರಾಂಗ್ ಕಾಂಟ್ರಾಕ್ಷನ್ಸ್ ಬರೋಕೆ ಸ್ಟಾರ್ಟ್ ಆಯ್ತು. ಪೇನ್ಗೆ ಜೀವ ಹೋದಂಗ್ ಆಗ್ತಿತ್ತು. ನಾನು ನೋವು ಪಟ್ಕೊಳ್ಳೋದು ನೋಡಿ ನನ್ನ ಹಸ್ಬೆಂಡ್, ನಮ್ಮ ಅಕ್ಕ ಬಾವ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು. ನನ್ನ ಹಸ್ಬೆಂಡ್ ಅಂತೂ ಸಿ ಸೆಕ್ಷನ್ ಮಾಡಿಸ್ಕೋ ಅಂತ ಹೇಳ್ತಿದ್ರು ಪಾಪ. ಇಲ್ಲ ನಾನು ಪೇನ್ ತಡ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಒಂದೇ ಸಲಕ್ಕೆ 256 to 300 ಕಾಂಟ್ರಾಕ್ಷನ್ಸ್ ಬರೋಕೆ ಸ್ಟಾರ್ಟ್ ಆಯ್ತು. ಇದರಿಂದ ಬೇಬಿ ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಯ್ತು. ಬೇಬಿಗೆ ಆಕ್ಸಿಜನ್ ಕಡಿಮೆ ಆಗ್ತಿದೆ ಅಂತ ನನಗೆ ಆಕ್ಸಿಜನ್ ಮಾಸ್ಕ್ ಹಾಕಿದ್ರು. ಮಿಡ್ ನೈಟ್ ಅಲ್ಲಿ ಎವ್ರಿ 1 ಅವರ್ಗೆ ಒಂದ್ಸಲ NST ಮಾಡಿ ಬೇಬಿನ ಮಾನಿಟರ್ ಮಾಡ್ತಿದ್ರು. ಬಟ್ ಮಾರ್ನಿಂಗ್ 7:00 ಆದ್ರೂ ಕೂಡ ಲೇಬರ್ ಪ್ರೋಗ್ರೆಸ್ ಆಗ್ಲಿಲ್ಲ. 1 ಸೆಂಟಿಮೀಟರ್ನೇ ಸ್ಟ್ರಾಂಗ್ ಕಾಂಟ್ರಾಕ್ಷನ್ಸ್ ಪೇನ್ಸ್ ಇಂದ ಬೇಬಿ ಹೊಟ್ಟೆಯಲ್ಲೇ ಹೆದರ್ಕೊಂಡಿತ್ತು. ಡಿಸ್ಟ್ರೆಸ್ ಆಯ್ತು. ಡಾಕ್ಟರ್ 3-4 ಟೈಮ್ಸ್ ಸಿ ಸೆಕ್ಷನ್ ಮಾಡಿಸ್ಕೊಂತೀಯಾ ಅಂತ ಕೇಳಿದಾಗ ನಾನು ಇಲ್ಲ ಮ್ಯಾಮ್ ಎಷ್ಟೇ ಪೇನ್ ಬಂದರೂ ತಡ್ಕೊಳ್ತೀನಿ, ನಾರ್ಮಲ್ ಡೆಲಿವರಿನೇ ಮಾಡಿ ಅಂತ ಹೇಳಿದೆ. ಸ್ಟ್ರಾಂಗ್ ಕಾಂಟ್ರಾಕ್ಷನ್ಸ್ ಇಂದ ಬೇಬಿ ಡಿಸ್ಟ್ರೆಸ್ ಆಗ್ತಿದೆ. ಹಾಗೆ ಬೇಬಿಗೆ ಕಾರ್ಡ್ ಸುತ್ಕೊಂಡಿರೋ ಹಾಗಿದೆ. ಸೊ ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡಲೇಬೇಕು, ಇಲ್ಲ ಅಂದ್ರೆ ಬೇಬಿ ಲೈಫ್ಗೆ ರಿಸ್ಕ್ ಆಗುತ್ತೆ ಅಂತ ಹೇಳಿದ ಈ ಮಾತನ್ನ ಕೇಳಿದ ತಕ್ಷಣ ನಾನು ತುಂಬಾನೇ ಅತ್ತೆ. ನನ್ನ ಹಸ್ಬೆಂಡ್ ಅಂತೂ ಫಸ್ಟ್ ಟೈಮ್ ಅಷ್ಟೊಂದು ಅತ್ತಿದ್ದು. ಬಿಕಾಸ್ 24 ಅವರ್ಸ್ ನಾನು ಲೇಬರ್ ಪೇನ್ ಅನುಭವಿಸಿದ್ದೀನಿ. 9 ಮಂತ್ಸ್ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಎಕ್ಸಸೈಸ್ ಮಾಡಿದ್ದೀನಿ. ಡೆಲಿವರಿಗೆ ಹಾಸ್ಪಿಟಲ್ಗೆ ಅಂತ ಅಡ್ಮಿಟ್ ಆಗೋ ಹಿಂದಿನ ದಿನದವರೆಗೂ ಯಾರ ಮೇಲೆ ಡಿಪೆಂಡ್ ಆಗದೆ, ಯಾರ ಹೆಲ್ಪು ತಗೊಳ್ದೆ ಮನೆ ಕೆಲಸ ಎಲ್ಲ ನಾನು ಒಬ್ಳೇ ಮಾಡ್ಕೊಂಡಿದ್ದೀನಿ. ಥ್ರೂಔಟ್ ದಿ ಪ್ರೆಗ್ನೆನ್ಸಿ ಜರ್ನಿ ತುಂಬಾನೇ ಆಕ್ಟಿವ್ ಆಗಿದ್ದೀನಿ. ಆದ್ರೂ ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೀಗೆ ಆಗೋಯ್ತಲ್ಲ ಅಂತ ನನ್ನ ಹಸ್ಬೆಂಡ್ ತುಂಬಾನೇ ಹತ್ರು. ನಮ್ಮ ಡಾಕ್ಟರ್ ಮಹಾಲಕ್ಷ್ಮಿ ಮ್ಯಾಮ್ ನನಗೆ ಧೈರ್ಯ ಹೇಳಿದ್ರು. ಹಾಗೆ ಆಪರೇಷನ್ ಥಿಯೇಟರ್ಗೆ ನನ್ನ ಶಿಫ್ಟ್ ಮಾಡಿದ್ರು. ನನ್ನ ಹಸ್ಬೆಂಡ್ ನ ಕೂಡ ಆಪರೇಷನ್ ಥಿಯೇಟರ್ ಅಲ್ಲಿ ಜೊತೆಲಿ ಇರೋಕೆ ಅಲೋ ಮಾಡಿದ್ರು. ಬೇಬಿನ ಆಪರೇಷನ್ ಮಾಡಿ ಹೊರಗಡೆ ತೆಗೆದಾಗ 2 ಲೂಪ್ ಆಫ್ ಕಾರ್ಡ್ಸ್ ಅರೌಂಡ್ ದ ನೆಕ್ ಇತ್ತು. ಇದನ್ನ ಹಸ್ಬೆಂಡ್ಗೂ ಕೂಡ ತೋರಿಸಿದ್ರು. ನನ್ನ ಹಸ್ಬೆಂಡ್ ಅಂತೂ ಬೇಬಿನ ನೋಡಿ ಹಾಗೆ ನನ್ನ ಹೊಟ್ಟೆ ಕಟ್ ಮಾಡಿರೋದು ನೋಡಿ, ಬ್ಲಡ್ ಎಲ್ಲ ನೋಡಿ ತುಂಬಾನೇ ಭಯ ಪಟ್ಕೊಂಡು ಹತ್ರು. ಫೈನಲಿ ನನ್ನ ಹಾಗೆ ನನ್ನ ಹಸ್ಬೆಂಡ್ ಆಸೆಯಂತೆ ಮಾರ್ಚ್ 4 ಮಾರ್ನಿಂಗ್ 8:08 ನಮ್ಮ ಮನೆಗೆ ಮುದ್ದಾದ ಮಹಾಲಕ್ಷ್ಮಿ ಆಗಮನ ಆಯಿತು. ಇದಾಗಿತ್ತು ನನ್ನ ಡೆಲಿವರಿ ಲಾಗ್. ಥ್ಯಾಂಕ್ಸ್ ಫಾರ್ ವೇಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.